ನಮಸ್ಕಾರ. ಎವರೆಸ್ಟ್ ಶಿಖರ ಹತ್ತದವನಿಗೆ ನಮ್ಮೂರಿನ ಗುಡ್ಡ ಹತ್ತೋದು ಕಷ್ಟ ಆಗ್ಲಿಕ್ಕಿಲ್ಲ ಅಲ್ವಾ? ಯಾಕೆ ಹೇಳ್ತಾ ಇದ್ದೇನೆ ಇದನ್ನ ಅಂತಂದ್ರೆ, ಇನ್ನು ಬದುಕು ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹಾಳಾದವರು ಕೂಡ ಮತ್ತೆ ಚಿಗುರಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮತ್ತೆ ಅದನ್ನು ಹೇಗೆ ಸಾಧಿಸಲಿಕ್ಕೆ ಆಯಿತು, ಮತ್ತೆ ಅದಕ್ಕೆ ಕಾರಣವಾದ ಉಪನಿಷತ್ತಿನ ಒಂದು ಮಾತನ್ನು ನಾವು ಹೇಗೆ ಅಳವಡಿಸಿಕೊಂಡು ಶಾರೀರಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ನಮ್ಮಲ್ಲಿ ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೋಡೋಣ. ವೆಲ್ಡನ್ ಲಾಂಗ್ ಹೈಸ್ಕೂಲ್ ಡ್ರಾಪ್ಔಟ್, ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಿ 3 ಬಾರಿ ಜೈಲಿಗೆ ಹೋಗಿ 3ನೇ ಬಾರಿ ಅವನು ಜೈಲಿಂದ ಹೊರಗೆ ಬರುವಾಗ ಅವನಿಗೆ 39 ವರ್ಷ. ಆಗ ಅವನ ಜನ ಅಂತ ಯಾರೂ ಇಲ್ಲ, ಅಂದರೆ ತಂದೆ ತೀರ್ಕೊಂಡಿದ್ದಾರೆ, ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ಬೀದಿಯಲ್ಲಿ ಬದುಕ್ತಾನೆ. ಆದರೆ ಛಾಂದೋಗ್ಯೋಪನಿಷತ್ತಿನ ಆಹಾರ ಶುದ್ಧವು ಸತ್ವಶುದ್ಧಿ ಅನ್ನೋ ಮಾತನ್ನು ನಂಬಿಕೊಂಡು ಅವನು ಬದುಕಿ ಮುಂದಿನ ಬರೀ 5 ವರ್ಷದಲ್ಲಿ ಅಮೆರಿಕಾದ ಅತಿ ದೊಡ್ಡ AC ಇನ್ಸ್ಟಾಲೇಷನ್ ಕಂಪನಿಯನ್ನು ತಯಾರು ಮಾಡ್ತಾನೆ, ಕಟ್ತಾನೆ. ಇಂದು ನಮ್ಮನ್ನು ನಾವು ಬದಲು ಮಾಡ್ಕೊಳ್ಳಿಕ್ಕೆ ನಾವು ಅವನಷ್ಟಂತೂ ಹಾಳಾಗಿಲ್ಲ, ಅವನ ಅರ್ಧ ಜೀವನ ಮುಗಿದೋಗಿತ್ತು. ಆದರೆ ನಾವು ಇದನ್ನು ಫಾಲೋ ಮಾಡಿದರೆ ಖಂಡಿತ ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಅದ್ಭುತ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ಹಾಗಂದ್ರೆ ಏನು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಆಹಾರ ಶುದ್ಧವು ಸತ್ವಶುದ್ಧಿ ಅಂತಂದರೆ ಒಳ್ಳೆಯ ಆಹಾರವನ್ನು ತೆಗೆದುಕೊಂಡ್ರೆ, ಶುದ್ಧವಾದಂಥ ಆಹಾರವನ್ನು ತೆಗೆದುಕೊಂಡ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ತದೆ ಅನ್ನೋದು ಈ ಶಬ್ದದ ಅರ್ಥ ಆಗ್ಬೋದು. ಆದರೆ ಉಪನಿಷತ್ತಿನ ಮಾತಿನ ಅರ್ಥ ಇಷ್ಟೇ ಅಲ್ಲ, ಅದರ ಹಿಂದೆ ತುಂಬ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇದೆ. ನಾವು ಏನು ಮಾಡ್ಬೋದು ಅನ್ನೋದನ್ನು ನೋಡೋಣ. ಯಾಕೆ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮಲ್ಲಿ 199 ಇಲ್ಲ 1999 ಜನ ಈ ತಪ್ಪು ಮಾಡ್ತಾ ಇದ್ದೇವೆ. ನಮ್ಮ ಪ್ರಕಾರ ನಾವು ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ತೇವೆ, ಒಳ್ಳೆಯ ಹಣ್ಣುಗಳು ಇನ್ನೇನೋ ಎಲ್ಲ ತಿಂತೇವೆ ಅಂತ ಹೇಳಿದರೂ ಕೂಡ ಕೇವಲ ಅದಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಾವು ವಿಷ ಸೇವನೆಯನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂದರೆ ಆಹಾರ ಅನ್ನೋ ಶಬ್ದದ ಅರ್ಥ ಅಥವಾ ಅದರ ವ್ಯುತ್ಪತ್ತಿ ಅಥವಾ ಅದರ ಉತ್ಪತ್ತಿ ಆಗಿರೋದು ಅಹರಿಯತೆ ಇತಿ ಆಹಾರ ಅಂತ. ಅಂದರೆ ನಾವು ಯಾವುದನ್ನು ಒಳಗೆ ತೆಗೆದುಕೊಳ್ತೀವೋ ಅದೆಲ್ಲ ಆಹಾರ ಅಂತ. ಸಂಸ್ಕೃತ ಶಬ್ದದ ಆಹಾರ ಅನ್ನೋ ಶಬ್ದದ ಅರ್ಥ ಅದು. ಅಂದರೆ ನಾವು ತಿನ್ನೋದು, ಕುಡಿಯೋದು, ಕೇಳೋದು, ನೋಡೋದು, ಯೋಚನೆ ಮಾಡೋದು ಇವೆಲ್ಲವೂ ಆಹಾರವೇ. ಇದು ಶುದ್ಧವಾಗಿದ್ದರೆ ಮಾತ್ರ ನಮ್ಮ ಶರೀರ ಮನಸ್ಸು ಎಲ್ಲವೂ ಶುದ್ಧವಾಗಿರ್ಲಿಕ್ಕೆ ಸಾಧ್ಯ. ಹಾಗಾದರೆ ನಾವು ಈ ವಿಷಯದಲ್ಲಿ ಏನು ಮಾಡಬಹುದು? ಇಲ್ಲಿ ಆಹಾರ ಅಂದರೆ 3 ಥರ. ಈ 3 ಥರದ ಆಹಾರ ಶುದ್ಧವಾಗಿದ್ದರೆ, ಅಂದರೆ ನೀವೊಂದು ಗಾರ್ಡನ್ ಮಾಡ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ, ನಮ್ಮ ಮನಸ್ಸು ಗಾರ್ಡನ್ ಥರನೇ. ಆ ಗಾರ್ಡನ್ಗೆ ನೀವು ಒಳ್ಳೆಯ ಗೊಬ್ಬರ, ಒಳ್ಳೆಯ ನೀರು, ಒಳ್ಳೆಯ ಬೆಳಕನ್ನು ಕೊಟ್ಟರೆ ಸಹಜವಾಗಿ ಗಾರ್ಡನ್ ಚೆನ್ನಾಗಿ ಬೆಳೀತದೆ. ಅದರ ಬದಲು ನೀವು ಕೆಟ್ಟ ಕಲುಷಿತವಾದಂಥ ನೀರು ಅಥವಾ ಈ ಗೊಬ್ಬರದ ಬದಲು ಕೆಟ್ಟ ಗಿಡ ಹಾಳಾಗುವಂಥ ರಾಸಾಯನಿಕಗಳು, ಜೊತೆಗೆ ಸರಿಯಾಗಿ ಬೆಳಕು ಸಿಗೋದಿಲ್ಲ ಅಂತಂದರೆ ಗಿಡ ಅಥವಾ ಗಾರ್ಡನ್ ಸರಿಯಾಗಿ ಹೇಗೆ ಬರಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ನಮ್ಮ ಮನಸ್ಸಿಗೆ ನಾವು ಈ 3 ಆಹಾರಗಳನ್ನು ಸರಿಯಾಗಿ ಕೊಡದೆ ಹೋದರೆ ಸಹಜವಾಗಿ ನಮ್ಮ ಶರೀರ ಮನಸ್ಸು ಎಲ್ಲದೂ ಹಾಳಾಗ್ತಾ ಹೋಗುತ್ತೆ. ಮೊದಲನೇದು ಹೊಟ್ಟೆಗೆ ಸೇವಿಸುವಂಥ ಆಹಾರ. ಇದು ಆದಷ್ಟು ಶುದ್ಧವಾಗಿರುವಂತೆ ನೋಡ್ಕೊಳ್ಬೇಕು. ಅಂದರೆ ಕೆಮಿಕಲ್ಗಳ ಬಳಕೆ ಕಡಿಮೆ ಆಗಬೇಕು, ವಿರುದ್ಧ ಆಹಾರ ಆಗಿರಬಾರ್ದು, ಸುಮ್ಮನೆ ಬಿಸ್ನೆಸ್ಗೆ ಅಂತ ತಯಾರು ಮಾಡಿದಂಥ ಆಹಾರ ಆಗಿರಬಾರ್ದು. ಇಂಥ ಆಹಾರ ಬಿಟ್ಟು ನಾವು ಆದಷ್ಟು ಮನೆಯಲ್ಲಿ ತಯಾರು ಮಾಡಿದಂಥ ಆಹಾರವನ್ನು ಸೇವನೆ ಮಾಡಬೇಕು. ದಯವಿಟ್ಟು ನೋಡಿಲ್ಲ ಅಂದರೆ ಗಟ್ ಬ್ರೈನ್ ಆಕ್ಸಿಸ್ನ ವಿಡಿಯೋವನ್ನು ನೋಡ್ಕೊಳ್ಳಿ, ಆಗ ನಿಮಗೆ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು ಅರ್ಥ ಆಗುತ್ತೆ. ಎರಡನೇದು ಜ್ಞಾನೇಂದ್ರಿಯಗಳಿಗೆ ಕೊಡುವ ಆಹಾರ. ಅಂದರೆ ನಾವು ನೋಡೋದು, ಕೇಳೋದು, ವಾಸನೆಯನ್ನು ತೆಗೆದುಕೊಳ್ಳೋದು ಇಂಥವೆಲ್ಲ. ಈಗ ನೋಡೋದು ಕೇಳೋದ್ರ ಬಗ್ಗೆ ಆಮೇಲೆ ನೋಡೋಣ. ಈ ವಾಸನೆ ತೆಗೆದುಕೊಳ್ಳೋದನ್ನೇ ಒಂದು ಉದಾಹರಣೆಗೆ ಇಟ್ಕೊಳ್ಳೋಣ. ಈಗ ನಾವೆಲ್ಲ ಹೋಗ್ತೇವೆ, ಕೆಟ್ಟ ವಾಸನೆ ಬರುತ್ತೆ ಅಂತಂದರೆ ನಮ್ಮ ದೇಹಕ್ಕೆ ಮನಸ್ಸಿಗೆ ಎಷ್ಟು ಕಷ್ಟ ಆಗ್ತಿರುತ್ತೆ. ಅದೇ ಸುವಾಸನೆ ಇದ್ರೆ ಎಷ್ಟು ಆರಾಮ್ ಅನಿಸುತ್ತೆ. ಅದೇ ಥರ ನಾವು ಯಾವ ಥರ ಕನ್ಸಂಪ್ಷನನ್ನು ನೋಡೋದು ಕೇಳೋದು ವಿಷಯದಲ್ಲಿ ಮಾಡ್ತೇವೋ ಆ ರೀತಿಯಾಗಿ ನಮ್ಮ ಶರೀರ ದೇಹ ಉಂಟಾಗುತ್ತೆ ಅಂತ. ಅಂದರೆ ಇವತ್ತು ನಾವು ಏನು ಕನ್ಸ್ಯೂಮ್ ಮಾಡ್ತಿದ್ದೀವೋ ಅದು ನಾವು ನಾಳೆ ಆಗ್ತೇವೆ ಅಂತ. ಅದಕ್ಕಾಗಿ ಭದ್ರಂಕರ್ಣೇ ವಿಶೃಣುಯಾಮ ದೇವಾಹ ಭದ್ರಂ ಪಶ್ಯೆ ಮಾಕ್ಷಭಿರಜತ್ರಾಹ ಅಂತ ಉಪನಿಷತ್ತಿನ ಮಾತು ಹೇಳೋದು. ಒಳ್ಳೆಯದನ್ನು ನಾನು ಕೇಳಬೇಕು, ಒಳ್ಳೆಯದನ್ನು ನಾವು ನೋಡುವಂತಾಗಲಿ ಅಂತ. ಇದಕ್ಕೆ ನಾವೇನು ಮಾಡ್ಬೋದು ಅಂತಂದರೆ ಆದಷ್ಟು ಸೆಲೆಕ್ಟಿವ್ ಆಗಬೇಕು. ಅಂದರೆ ಯಾವ್ಯಾವುದು, ಉದಾಹರಣೆಗೆ ನೀವು ಯೂಟ್ಯೂಬ್ನಲ್ಲಿ ಒಂದಿಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ, ಯಾವ್ಯಾವುದು ನಿಮ್ಮ ಪ್ರಕಾರ ನೆಗೆಟಿವಿಟಿ ನಿಮ್ಮಲ್ಲಿ ತುಂಬುತ್ತೆ, ಕೆಟ್ಟ ಕೆಟ್ಟ ವಿಚಾರಗಳು ನಿಮ್ಮಲ್ಲಿ ಬರುವಂತಾಗತ್ತೆ, ಯಾವುದು ನಿಮ್ಮಲ್ಲಿ ಕಾಮ ಕ್ರೋಧ ಮದ ಲೋಭ ಮೋಹ ಮತ್ಸರಗಳನ್ನು ತರುತ್ತೆ, ಯಾವುದು ನಿಮ್ಮಲ್ಲಿ ಸಿಟ್ಟನ್ನು ಉಂಟು ಮಾಡುತ್ತೆ, ಅಂತಹ ಕಂಟೆಂಟ್ ಇರುವಂತಹ ಚಾನೆಲ್ಗಳನ್ನು ಅನ್ಸಬ್ಸ್ಕ್ರೈಬ್ ಮಾಡಿ. ಆಗ ಆಟೋಮ್ಯಾಟಿಕಲಿ ಅಷ್ಟು ಕಡಿಮೆ ಆಗುತ್ತೆ. ಮತ್ತು ನಾವು ಸಡನ್ನಾಗಿ ಎಲ್ಲವನ್ನು ಸ್ಟಾಪ್ ಮಾಡಿ ಸನ್ಯಾಸಿ ಆಗ್ಬಿಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಎಲ್ಲದೂ ಕೂಡ ನಿಧಾನವಾಗಿ ಆಗಬೇಕು. ಆಲ್ಕೋಹಾಲ್ ತಗೊಳ್ಕೊಳ್ತಿರುವವರಿಗೆ ನಾವು ಸಡನ್ನಾಗಿ ನಿಲ್ಲಿಸಿದ್ರೆ ತಡ್ಕೊಳ್ಳಿಕ್ಕಾಗಲ್ಲ, ಅವ್ರಿಗೆ ಕಡಿಮೆ ಮಾಡ್ತಾ ಹೋಗಬೇಕು. ಅದೇ ಥರ ನಾವು
ಟೈಮರ್ ಸೆಟ್ ಮಾಡ್ಕೊಳ್ಬೋದು. ಪ್ರತಿನಿತ್ಯ ಬೆಳಗ್ಗೆ 15 ನಿಮಿಷ, ಸಂಜೆ 15 ನಿಮಿಷ ನಾನು ಈ ನೆಗೆಟಿವ್ ವಿಷಯಗಳನ್ನು ಇದು ಮಾಡಲಿಕ್ಕೆ, ಅಂದರೆ ಈ ಸೋಷಿಯಲ್ ಮೀಡಿಯಾನೋ ಇನ್ಯಾವುದೋ ಮಾಡಲಿಕ್ಕೆ ಇಡ್ತೇನೆ ಅಂತ ಟೈಮರ್ ಇಟ್ಟುಕೊಂಡು ಅದನ್ನು ಮಾಡ್ಬೋದು. ಇದು ಆಮೇಲೆ ನಿಧಾನವಾಗಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಮಾಡಬೇಕು ಅಂತಿಲ್ಲ, ಕಷ್ಟಪಡಬೇಕು ಅಂತಿರೋದಿಲ್ಲ. ನಿಧಾನವಾಗಿ ಆ ಸಮಯವನ್ನು ನಾವು ಕಡಿಮೆ ಮಾಡ್ತಾ ಹೋಗ್ತೇವೆ. ಹಾಗಾಗಿ ನಾವು ನೋಡೋದು ಕೇಳೋದು ವಿಷಯದಲ್ಲಿ ಏನನ್ನ ಸೇವನೆ ಮಾಡ್ತಾ ಇದ್ದೀವೋ ಅದನ್ನು ಸ್ಪಷ್ಟವಾಗಿ ತಿಳ್ಕೊಂಡು, ನಾನು ಇವತ್ತು ಎಷ್ಟು ಪ್ರಮಾಣದಲ್ಲಿ ಯಾವ ವಿಷಯವನ್ನು ಕನ್ಸ್ಯೂಮ್ ಮಾಡಿದೆ ಅಂತ ನೋಡಿಕೊಂಡು ಅದನ್ನು ಸರಿ ಮಾಡ್ಕೊಳ್ಬೇಕು. ಇಲ್ಲದೆ ಹೋದರೆ ಅವನು 5 ವರ್ಷದಲ್ಲಿ ಹೇಗೆ ಎಷ್ಟು ಕೆಳಗಿದ್ದವನು ಮೇಲೆ ಬಂದನೋ ಹಾಗೆ ನಾವು 5 ವರ್ಷದಲ್ಲಿ ಏನೇನೋ ಆಗಿ ಹೋಗ್ತೇವೆ. ನಮ್ಮ ಕಣ್ಣೆದುರಿಗೆ ಬೇಕಾದಷ್ಟು ಸಾಕ್ಷಿಗಳು ಕೂಡ ನಮಗೆ ಸಿಗ್ತವೆ. ಮೂರನೆಯದು ಬುದ್ಧಿಗೆ ಆಹಾರ. ಅಂದರೆ ನಮಗೆ ಗೊತ್ತಿಲ್ಲದೆ ನಾವು ಪ್ರತಿ ಕ್ಷಣವೂ ನಮ್ಮ ಬುದ್ಧಿಯ ಒಳಗಡೆ, ನಮ್ಮ ಮೆದುಳಿನ ಒಳಗಡೆ ಒಂದಿಷ್ಟು ಸಂಸ್ಕಾರಗಳನ್ನು ಮಾಡ್ತಾನೇ ಹೋಗ್ತೇವೆ. ಅಂದರೆ ನಾನು ಯಾವುದೋ ಒಂದು ರೀಲ್ ನೋಡಿದೆ, ಅಥವಾ ಯಾರ್ದೋ ಗಾಸಿಪ್ ಮಾತು ಕೇಳಿದೆ, ಇನ್ಯಾರೋ ಏನೋ ನ್ಯೂಸ್ ಹೇಳಿದ್ರು ಅದನ್ನು ಕೇಳಿದೆ, ಯಾರ್ದೋ ಜೊತೆಗೆ ರಾಜಕೀಯದ ಡಿಸ್ಕಷನ್ ಮಾಡಿದೆ. ಈ ಥರ ಎಲ್ಲ ಮಾಡ್ತಾ 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 ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಒಂದಿಷ್ಟು ಕಸ ತುಂಬಿಕೊಂಡಿರುತ್ತೆ. ಇತ್ತೀಚಿನ ಒಂದು ಸಂಶೋಧನೆ ಹೇಳುತ್ತೆ ಏನಂದರೆ, ನಾವು ಸಾಯುವಾಗ ಅದೆಲ್ಲವನ್ನು ಒಂದ್ಸಲ ನೋಡ್ತೇವಂತೆ. ಅದಕ್ಕೆ ನನಗೆ ನೆನಪಿಲ್ಲ, ಯಾವುದೋ ಒಂದು ಉಪನಿಷತ್ತಿನಲ್ಲಿ ಆ ವಾಕ್ಯ ಬರುತ್ತೆ ಏನಂದರೆ, ನಾವು ಸಾಯುವ ಸಂದರ್ಭದಲ್ಲಿ ಇಡೀ ಬದುಕನ್ನು ಒಂದ್ಸಾರಿ ನಾವು ರಿವೈಂಡ್ ಮಾಡ್ತೇವೆ, ಒಂದ್ಸಲ ಪೂರ್ತಿಯಾಗಿ ನೋಡ್ತೇವೆ ಅಂತ. ಆ ಥರ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದರೆ ನಮ್ಮ ಒಳಗಡೆ ಅದೆಲ್ಲ ಪ್ರಿಂಟ್ ಆಗ್ತದೆ, ಸಂಸ್ಕಾರ ಆಗ್ತದೆ ಅಂತ. ಅಂದರೆ ಆ ಏನು ನಾವು ಸೇವ್ ಮಾಡ್ಕೊಳ್ತೀವಲ್ಲ, ಆ ಸೇವ್ ಮಾಡ್ಕೊಂಡಿರೋದ್ರಿಂದ ನಮ್ಮ ಬದುಕು ಮುಂದೆ ನಾವೇ ಕಟ್ಕೊಳ್ತೀವಿ ಅಂತ. ಹಾಗಾಗಿ ಅವನ ಥರ ನಾವು 5 ವರ್ಷದಲ್ಲಿ ಪಾತಾಳದಲ್ಲಿದ್ದವನು ಅಷ್ಟು ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆದರೆ, ನಾವು ಕೂಡ ಮೇಲಿದ್ದವರು ಕೆಳಗೆ ಹೋಗಲಿಕ್ಕೆ, ಕೆಳಗಿದ್ದವರು ಮೇಲೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಎಷ್ಟು ಶುದ್ಧವಾದಂತಹದ್ದನ್ನು ನಮ್ಮ ಬುದ್ಧಿ ಒಳಗಡೆ ತುಂಬುತ್ತೇವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಸುಮ್ಮನೆ ಏನೋ ಸೋಷಿಯಲ್ ಮೀಡಿಯಾ ನೋಡ್ತಾ ಹೋದೆ ಅಥವಾ ಇನ್ಯಾರ ಜೊತೆ ಗಾಸಿಪ್ ಮಾತಾಡ್ತಾ ಉಳಿದೆ ಅನ್ನೋದಕ್ಕಿಂತ ನಮ್ಮ ಸಮಯವನ್ನು ನಾವು ಆ್ಯಕ್ಟಿವ್ ಲರ್ನಿಂಗಿಗೆ ಉಪಯೋಗಿಸ್ಕೊಳ್ಳೋದು ಅಂತ. ಅಂದರೆ ನಾನು ಯೂಟ್ಯೂಬ್ ನೋಡಬಾರ್ದು, ಫೇಸ್ಬುಕ್ ನೋಡಬಾರ್ದು ಅಂತ ಹೇಳಲ್ಲ, ಆದರೆ ಆ ಸಮಯದಲ್ಲಿ ನಾವು ಆದಷ್ಟು ಆ್ಯಕ್ಟಿವ್ ಲರ್ನಿಂಗ್ ಇರಬೇಕು ಅಂತ. ಅಂದರೆ ಬುದ್ಧಿಗೆ ಒಂದು ಒಳ್ಳೆಯ ಆಹಾರವನ್ನು ನಾವು ಕೊಡಬೇಕು ಅಂತ. ಉದಾಹರಣೆಗೆ ನಾವು ಯಾವುದೋ ಒಂದು ಅಡುಗೆ ಮಾಡೋದನ್ನು ನೋಡ್ತೇವೆ, ಅದನ್ನು ನೋಡಿ ಮತ್ತು ಅದನ್ನು ಮಾಡ್ತೇವೆ. ಇಲ್ಲ ಮನೆಯಲ್ಲಿ ಗಿಡ ಬೆಳೆಸ್ಕೊಳ್ಳೋದ್ರ ಬಗ್ಗೆ ನೋಡ್ತೇವೆ, ಅದನ್ನು ಮಾಡ್ತೇವೆ. ಅಥವಾ ನಮ್ಮ ವೃತ್ತಿಗೆ ಸಂಬಂಧಪಟ್ಟ ವಿಷಯಗಳನ್ನು ಇನ್ನೂ ಅಪ್ಡೇಟ್ ಆಗಲಿಕ್ಕೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋನೋ ಆಡಿಯೋನೋ ಇನ್ನೇನೋ ನೋಡ್ತೇವೆ ನಾವು ಅಂತ ಆದರೆ ಅದು ಆ್ಯಕ್ಟಿವ್ ಲರ್ನಿಂಗ್ ಅಂತ ಹೇಳ್ಬೋದು. ಅದು ಬುದ್ಧಿಗೆ ಕೊಡುವಂಥ ಒಂದು ಒಳ್ಳೆಯ ಆಹಾರ. ಹಾಗಾಗಿ ಈ ಮೂರನ್ನು ನಾವು ಸರಿಯಾಗಿ ಇಟ್ಟುಕೊಂಡ್ರೆ ಖಂಡಿತ ನಮ್ಮ ಶಾರೀರಿಕ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿರಲಿಕ್ಕೆ ಸಾಧ್ಯ. ಇದನ್ನು ನಾವು ಪ್ರಯತ್ನ ಮಾಡಲೇಬೇಕು. ಅಂದರೆ ಈ ವಿಷಯ ನಿಮಗೆ ಗೊತ್ತಿರೋದನ್ನು ಮತ್ತೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಮಗೆ ಪೇಷಂಟ್ಸ್ ನೋಡಿದಾಗ ತುಂಬ ಅದೇ ಫೀಲ್ ಆಗ್ತಾ ಇದೆ. ಇತ್ತೀಚೆಗೆ ತುಂಬ ಈ ಥರದ ಪೇಷಂಟ್ಸ್ ಜಾಸ್ತಿ ಆಗ್ತಿದ್ದಾರೆ. ಕಾರಣ ಈ ಮೂರರಲ್ಲಿ ಯಾವ ಆಹಾರವೂ ಸರಿ ಇಲ್ಲ, ಎಲ್ಲದರಲ್ಲೂ ವಿಷ ಇದೆ. ಇದರಿಂದ ಸಮಸ್ಯೆ ಆಗುತ್ತೆ. ನಾನು ಇವತ್ತು ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡ್ತೇನೆ ಅನ್ನೋದು ಮುಂದೆ ನಾನು ಏನು ಆಗ್ತೇನೆ ಅನ್ನೋದು ಅದನ್ನು ನಿರ್ಧಾರ ಮಾಡುತ್ತೆ. ಅಂದರೆ ಇವತ್ತು ನಾನು ಏನಿದ್ದೀನಲ್ಲ ಅದು ನಾನು ಇಲ್ಲಿಯವರೆಗೆ ಸೇವನೆ ಮಾಡಿರೋದ್ರ ಒಟ್ಟು ಮೊತ್ತ. ಇವತ್ತು ನಾನು ಏನು ಸೇವನೆ ಮಾಡ್ತೇನೋ ಅದು ಮುಂದೆ ಆಗ್ತೇನೆ ಅಂತ. ಅದಕ್ಕೆ ಇತ್ತೀಚೆಗೆ ತುಂಬ ಫೇಮಸ್ ಆಗಿರೋ ಮಾತಿದೆ, ಯು ಡೋಂಟ್ ಜಸ್ಟ್ ಕನ್ಸ್ಯೂಮ್, ಯು ಬಿಕಮ್ ವಾಟ್ ಯು ಕನ್ಸ್ಯೂಮ್ ಅಂತ. ಹಾಗಾಗಿ ನಾವು ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.